ನಮಸ್ಕಾರ. ನನ್ನ ಹೆಸರು ಸುಹಾನ್ ಎಸ್ ಪಿ ಗೌಡ ಅಂತ. ನಾನು ಚಾಂಪಿಯನ್ಸ್ ಪಿ ಯು ಕಾಲೇಜಲ್ಲಿ ಸೆಕೆಂಡ್ ಪಿ ಯು ಮುಗಿಸಿ ಇವಾಗ ನೀಟು CET JEE ಕೋಚಿಂಗ್ ಕೊಡ್ತಿದ್ದಾರೆ. ಅದರಿಂದ ನಾವು ಒಳ್ಳೆ ರ್ಯಾಂಕ್ ಪಡೆಯೋಕ್ಕೆ ಉಪಯೋಗ ಆಗುತ್ತೆ ಅಂತ ನಾನು ಅಂದ್ಕೊಂಡು ಇಲ್ಲಿಗೆ ಬಂದು ಸೇರಿದ್ದೆ. ಮತ್ತು ಇಲ್ಲೂ ಕೂಡ ಹಾಗೆ ಆಗ್ತಿದೆ. ಮತ್ತು ಏನು ಹೇಳಬೇಕು ಅಂದರೆ ಇಲ್ಲಿ ಇನ್ಫ್ರಾಸ್ಟ್ರಕ್ಚರು, ಮ್ಯಾನೇಜ್ಮೆಂಟು, ಟೀಚಿಂಗು ಎಲ್ಲ ಮಾತ್ರ ವಂಡರ್ಫುಲ್. ಮತ್ತು ಟೀಚರ್ಸ್ ಬಗ್ಗೆ ಎರಡು ಮಾತೇ ಇಲ್ಲ. ನೀವು ಎಲ್ಲಿಂದ ಯಾವ ಬುಕ್ಸಿಂದನೂ ಕ್ವಶನ್ಸ್ ಕೇಳಿ, ಎಲ್ಲಿಂದನೂ ಕೇಳಿ, ಎಲ್ಲ ಫುಲ್ ಒಂದು ಮಿಸ್ಟೇಕ್ ಇಲ್ದಂಗೆ ಹೇಳ್ಕೊಡ್ತಾರೆ. ಮತ್ತು ಯಾವತ್ತೂ ನನಗೆ ಗೊತ್ತಿಲ್ಲ ಅಂತ ಹೇಳ್ಕೊಡೋ ಸೀನೇ ಇಲ್ಲ. ಮತ್ತು ಹೇಳ್ಬೇಕು ಅಂದರೆ ಟೀಚರ್ಸ್ ಎಲ್ಲ ಬಂದ್ಬಿಟ್ಟು NIT ಗೋಲ್ಡ್ ಮೆಡಲಿಸ್ಟ್, ಯಾರು ಅಂದರೆ ಎಲ್ಲ MSc ಹಂಗೆಲ್ಲ ಮಾಡಿಲ್ಲ, ಎಲ್ಲ NIT ಗೋಲ್ಡ್ ಮೆಡಲಿಸ್ಟೇ ಟೀಚರ್ಸ್ ಇರೋದಿಲ್ಲ. ಮತ್ತು ಕಾಲೇಜ್ ಹೇಗಿದೆ ಅಂದರೆ ಫುಲ್ ಡಿಜಿಟಲ್ ಬೋರ್ಡ್. ಎಲ್ಲರೂ ಎಷ್ಟೊಂದು ಕಾಲೇಜಲ್ಲಿ ಬರೀ ಬ್ಲ್ಯಾಕ್ ಬೋರ್ಡಲ್ಲಿ ಟೀಚ್ ಮಾಡ್ತಾರೆ, ಇಲ್ಲಿ ಡಿಜಿಟಲ್ ಬೋರ್ಡ್ ಟೀಚ್ ಮಾಡ್ತಾರೆ. ಟೆಕ್ನಾಲಜಿ ಯೂಟಿಲೈಸ್ ಮಾಡ್ಕೊಂಡು ಎಲ್ಲ ಟೀಚ್ ಮಾಡ್ತಿದ್ದಾರೆ. ಟ್ಯಾಬ್ ಇದೆ. ಮತ್ತು ನಮ್ಮ ಕೃಷ್ಣಮೂರ್ತಿ ಚೇರ್ಮನ್ ಸರ್ ಆದಂಥ ಕೃಷ್ಣಮೂರ್ತಿ ಸರ್ ಒಂದು ಆ್ಯಪ್ ಕ್ರಿಯೇಟ್ ಮಾಡಿದ್ದಾರೆ. ಅದರಿಂದ ನಮಗೆ ಅಸೈನ್ಮೆಂಟ್ಸು, DPPs ಎಲ್ಲ ಬರ್ತಿದೆ. ಅದರಿಂದ ನಮಗೆ ತುಂಬ ಯುಟಿಲೈಸ್ ಆಗ್ತಿದೆ. ಮತ್ತು ಫುಲ್ ಡಿಜಿಟಲ್ ಇರೋ ಕಾರಣದಿಂದ ನಮಗೆ ಜಾಸ್ತಿ ಆ್ಯನಿಮೇಷನ್ ವೀಡಿಯೋಸ್ ಎಲ್ಲ ಕಾಣಿಸುತ್ತೆ. ಸೊ ಮತ್ತು JEE ಎಷ್ಟೊಂದು ಜನ ಕನ್ಸು ಕಟ್ಟಿರ್ತಾರೆ, ನಾನು ನೀಟ್ ಆಸ್ಪಿರೆಂಟ್ ಆಗಬೇಕು, JEE ಆಸ್ಪಿರೆಂಟ್ ಆಗಿ ಕ್ರ್ಯಾಕ್ ಮಾಡಿ ಅಪ್ಪ ಅಮ್ಮಂಗೆ ಒಳ್ಳೆ ಹೆಸರು ತರಬೇಕು, ಊರಿಗೆ ಒಳ್ಳೆ ಹೆಸರು ತರಬೇಕು ಅಂತ. ಅಂಥವ್ರಿಗೆಲ್ಲ ಏನು ಹೇಳೋದು ಅಂದರೆ ಬಂದು ಚಾಂಪಿಯನ್ಸ್ PU ಕಾಲೇಜಿಗೆ ಸೇರಬೇಕು. ಮತ್ತು ಇಲ್ಲಿ ಎಂಥ ಫೆಸಿಲಿಟೀಸ್ ಇದೆ ಅಂದರೆ ಬೆಳಗ್ಗೆ 6:30 ರಾತ್ರಿ 10 ಗಂಟೆ ತನಕ ಇರೋದು ಫೆಸಿಲಿಟೀಸ್ ಇದೆ. ಮಧ್ಯಾಹ್ನ ಊಟನೂ ಕೊಡ್ತಾರೆ, ಸಂಜೆ ಸ್ನ್ಯಾಕ್ಸ್ ಕೊಡ್ತಾರೆ. ಮತ್ತು ಸ್ಟಡಿ ಅವರ್ಸ್ ಅಂತೂ ಕೇಳಂಗೆ ಇಲ್ಲ, ಎಲ್ಲ ಟೀಚರ್ಸ್ ಬರ್ತಾರೆ. 10 ಗಂಟೆ ತನಕನೂ ಟೀಚರ್ಸ್ ಅವೈಲೇಬಲ್ ಇರ್ತಾರೆ. ನೀವು ಯಾವಾಗಲೇ ಬೇಕಾದ್ರೂ ಹೋಗಿ ಡೌಟ್ ಕೇಳ್ಬೋದು ಅವ್ರನ್ನ. ಮತ್ತೆ ಹೇಳ್ಬೇಕು ಅಂದರೆ ಎಷ್ಟೊಂದು ಜನ ಅಂದ್ಕೊತಾರೆ ಇದು ಚಾಂಪಿಯನ್ಸ್ PU ಕಾಲೇಜ್ ಇಂಟಿಗ್ರೇಟೆಡ್, ನೀಟು JEE ಮಾತ್ರ ಕೋಚಿಂಗ್ ಕೊಡ್ತಾರೆ ಅಂತ. ಇಲ್ಲ, ಆದರೆ PUC ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ಟು ಅಷ್ಟೇ ಮಾರ್ಕ್ಸ್ ತಗೊಂಡು ಮಾಡ್ತಾರೆ. ಮತ್ತು ಲಾಸ್ಟಾಗಿ ಏನು ಹೇಳೋದಂದರೆ ಇಫ್ ಯು ವಾಂಟ್ ಟು ಬೈ ಸಮಥಿಂಗ್ ವಿತೌಟ್ ಲುಕಿಂಗ್ ಅಟ್ ದ ಪ್ರೈಸ್ ಟ್ಯಾಗ್, ಇಫ್ ಯು ವಾಂಟ್ ಟು ವರ್ಕ್ ಹಾರ್ಡ್ ವಿತೌಟ್ ಲುಕಿಂಗ್ ಅಟ್ ದ ವಾಲ್ ಕ್ಲಾಕ್. ಥ್ಯಾಂಕ್ ಯು.